ಹರೇ ಕೃಷ್ಣ. ನನ್ನ ಹೆಸರು ಸುನೀತಾ ರಘುನಾಥ್ ಶೆಟ್ಟಿ ಅಂತ. ನಮ್ಮೂರು ಶಿವಮೊಗ್ಗ. ನಾನು ಈ ಕೃಷ್ಣ ಪ್ರಜ್ಞೆಗೆ ಬಂದ ಮೇಲೆ ತುಂಬ ಸಂತೋಷವಾಗಿ, ನೆಮ್ಮದಿಯಾಗಿ, ಆರೋಗ್ಯದಿಂದ ಇದ್ದೀನಿ. ಈ ಪ್ರಜ್ಞೆಗೆ ಬರೋಕ್ಕೆ ಕಾರಣ ಯಾರು ಅಂದರೆ ನನ್ನ ಫ್ರೆಂಡ್ ರಜಿತಾ ಶಿರಾದಿಂದ. ಆಮೇಲೆ ನಾನು ಇದನ್ನು ಯಾವ ಥರ ಆಪ್ರೇಟ್ ಮಾಡಬೇಕು, ಯಾವ ಥರ ಈ ಜ್ಞಾನ ತಿಳ್ಕೊಬೇಕು ಅಂತ ಮೊಬೈಲಲ್ಲಿ ನನ್ನ ಮಗಳು ಅದನ್ನು ಎಲ್ಲ ಮಾಡಿಕೊಟ್ಲು. ನಾವು ಇದರಿಂದ ಬಂದ ಮೇಲೆ 2020ರಲ್ಲಿ ನಾನು ಈ ಪ್ರಜ್ಞೆಗೆ ಬಂದಿದ್ದು. ಆದರೂ ಕೆಲವು ಪರಿಸ್ಥಿತಿಗಳು ಇದರಿಂದ ನಾನು ಅವಾಗ ಅದನ್ನು ಕರೆಕ್ಟಾಗಿ ಜ್ಞಾನ ತುಂಬ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಈ 2023ರಿಂದ ನಾನು ಈ ಕೃಷ್ಣ ಪ್ರಜ್ಞೆಗೆ ಬಂದಿದ್ದೀನಿ. ಸೂರ್ಯನಾಥ್ ಪ್ರಭುಗಳು ಅವರು ಹೇಳೋ ಮಾತು, ಅವರು ಒಂದೊಂದು ವಚನನೂ ಸಹ ನಮಗೆ, ವಾಕ್ಯನೂ ಸಹ ನಮಗೆ ತುಂಬ ಸಕ್ಸಸ್ಫುಲ್ಲಾಗಿ ಜೀವನದಲ್ಲಿ ಕಾಣ್ತಾ ಇದ್ದೀವಿ. ಪ್ರತಿ ದಿವಸ ಪ್ರಾತಃ ಕಾಲದಲ್ಲಿ ಎದ್ದೊಳೋದು, ನಾವು ಭಗವಂತಗೆ ನೈವೇದ್ಯ ಮಾಡೋದು, ಈ ಥರ ಒಂದೊಂದು ಹೆಜ್ಜೆಯಲ್ಲೂ ನಾವು ಸಾಕ್ಷಾತ್ಕಾರ ಕಾಣ್ಕೋಬೇಕು ಅಂತ ಹೋಗ್ತಾ ಇದ್ದೀವಿ. ಇದರಿಂದ ತುಂಬ ನಮಗೆ ಒಳ್ಳೆಯದಾಗಿದೆ. ಮತ್ತು ಈಗ ನಾವು ಪ್ರತಿಯೊಂದು ಯಾವುದನ್ನೇ ಆಗಲಿ ಒಂದು ನೆಮ್ಮದಿಯಿಂದ ಸ್ವೀಕರಿಸಿದಾಗ ಅದು ನಮಗೆ ಆ ಪಾಸಿಟಿವ್ ಕಾಣ್ತಾನೆ ಹೋಗುತ್ತೆ. ನಾವು ಇದನ್ನು ಯಾವಾಗ್ಲೂ ಸಹ ಆ ಕೃಷ್ಣ ಪ್ರಜ್ಞೆ ಎಲ್ಲ ಪ್ರಪಂಚದಲ್ಲೆಲ್ಲ ಭೌತಿಕ ಎಲ್ಲ ವ್ಯಕ್ತಿಗಳು, ಎಲ್ಲ ಆತ್ಮಗಳಿಗೂ ಸಿಗಬೇಕು ಅಂತ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ನಾವು ಏನೇ ಒಂದು ಮಾಡಿದ್ರು ಕೃಷ್ಣ ನಮ್ಮನ್ನು ಕೈ ಬಿಡಲ್ಲ ಅಂತ ನಾವು ನಂಬಬೇಕು, ಪ್ರೀತಿಸ್ಬೇಕು. ಭಗವಂತನ ಗುರುಗಳು ಹೇಳೋ ಮಾತನ್ನು ಒಂದೊಂದು ಆಲಿಸ್ಬೇಕು. ನಾವು ಅವ್ರು ಹೇಳಿದ್ದೆಲ್ಲದೂ ನಾವು ಅದನ್ನು ತಿಳ್ಕೊಳೋಷ್ಟು ಜ್ಞಾನ ನಮ್ಮಲ್ಲಿ ಇಲ್ಲದೇ ಇದ್ರೂ ಹಂತ ಹಂತವಾಗಿ ತಿಳಿತಾ ಹೋಗ್ತೀವಿ. ಈಗ ನಾವು ಪ್ರಭುಗಳು, ನಮಗೆ ಸೂರ್ಯನಾಥ್ ಪ್ರಭುಗಳಿಂದ ಹೆಂಗೆ ಒಂದೊಂದು ಕ್ಷಣ, ಒಂದೊಂದು ದಿನನೂ ಸಹ ನಮಗೆ ಅಮೃತವಾಗಿ ಕಾಣ್ತಾ ಇದೆ. ಹೇಳಬೇಕು ಅಂದರೆ ನಮಗಿಷ್ಟು ಜ್ಞಾನ ನಮ್ಗೆ ಇದು ಸಿಕ್ಕಿರೋದ್ರಿಂದ ನಾವು ಪ್ರಭುಗಳಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ನಾವೀಗ ಖುಷಿಯಾಗಿರ್ಬೋದು. ಆಮೇಲೆ ನಾವು ಇದರಲ್ಲಿ ಇದ್ದಂಗೆಲ್ಲನೂ ನಮಗೆ ಸಮಯ ವೃದ್ಧಿ ಆಗ್ತಾ ಹೋಗುತ್ತೆ. ಒಳ್ಳೆ ಸಾಧನೆಗಳು ಮಾಡ್ತೀವಿ. ಎಲ್ಲಿ ಹೋದ್ರೂ ನಮ್ಗೆ ಯಾವುದೇ ಥರದ ಕೆಟ್ಟದ ಮನೋಭಾವನೆ ನಮಗೆ ಕಾಣೋದಿಲ್ಲ. ಅಲ್ಲಿ ಏನು ಹೋಗ್ತೀವಿ ನಾವೆಲ್ಲ ಕಡೆಯಿಂದನೂ ಒಳ್ಳೇದನ್ನ ಅಂದರೆ ಪಾಸಿಟಿವ್ ಅನ್ನು ತಗೊಳ್ತಾ ಬರ್ತಾ ಇದ್ದೀವಿ. ಈ ಜ್ಞಾನ ನಮ್ಗೆ ಹಿಂಗೆ ಲೇಟಾಗಿ ಸಿಕ್ತು ಈ ವಯಸ್ಸಲ್ಲಿ ಅಂತ ಬೇಜಾರಾಗುತ್ತೆ. ಆದರೂ ಸಹ ಈಗ ಸಿಕ್ಕಿದೆ ಅಂತ ನಾವು ಖುಷಿಯಾಗಿರ್ಬೇಕು. ನಾವು ಮನೆಯಲ್ಲೂ ಸಹ ತುಂಬ ಸಂತೋಷವಾಗಿ ಪ್ರತಿ ಶನಿವಾರ ಕೀರ್ತನೆ ಮಾಡ್ತೀವಿ. ಎಲ್ಲರೂ ಕೂತ್ಕೊಂಡು ಎಲ್ಲರೂ ಅದನ್ನು ಸವಿತೀವಿ. ಆ ಪ್ರಜ್ಞೆ ಬೆಳೆಸ್ಕೊಂಡಿದ್ದೀವಿ. ಈಗ ಈ ವಿಷಯ ಎಲ್ಲ ಹೇಳಬೇಕು ಅಂದರೆ ತುಂಬ ಸಂತೋಷ ಆಗುತ್ತೆ. ಯಾರೂ ಸಹ ಒಂದು ಸಮಯ ವೇಸ್ಟ್ ಮಾಡ್ದಂಗೆ ಎಲ್ಲ ಕೃಷ್ಣ ಪ್ರಜ್ಞೆಗೆ ಬನ್ನಿ ಅಂತ ಹೇಳ್ಬಿಟ್ಟು ನಾನು ಇದರ ಮೂಲಕ ತಿಳಿಸ್ತಾ ಇದ್ದೀನಿ. ಈ ಭಗವಂತನಲ್ಲಿ ಏನೆಂದರೆ ಎಲ್ಲ ನಂಬಬೇಕು, ನಾವು ಪ್ರೀತಿಸ್ಬೇಕು. ಯಾರು ಸಹ ಭಗವಂತನ ನೆಗೆಟಿವ್ ಆಗಿ ಅಂದರೆ ದೇವ್ರು ಯಾಕೆ ಹಿಂಗೆ ಮಾಡ್ದ, ಹಂಗೆ ಮಾಡ್ದ ಅಂತ ಮಾತ್ರ ದಯವಿಟ್ಟು ನಾವು ತಿಳಿಬಾರ್ದು. ಯಾಕೆ ಗೊತ್ತಾ, ಅದೆಲ್ಲ ನಮ್ಮ ಕರ್ಮಾನುಬಂಧದಿಂದ ಜನ್ಮಾಂತರದ ಪಾಪಗಳಿಂದ ನಾವು ಪಡ್ಕೊಂಬಂದಿರೋದು ಅಂತ ಹೇಳಿಬಿಟ್ಟು ನಾನು ತಿಳಿಸ್ತಾ ಇದ್ದೀನಿ. ಹರೇ ಕೃಷ್ಣ. ಪ್ರಭು ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲ ಕೃಷ್ಣ ಪ್ರಜ್ಞೆಗೆ ಬರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಪ್ರಭು ಹರೇ ಕೃಷ್ಣ.